ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ CSAT ಮ್ಯಾರಥಾನ್ ಸೀರೀಸಿಗೆ ಸ್ವಾಗತ. ಈ ಸಂಚಿಕೆ ಶುರು ಮಾಡೋದಕ್ಕಿಂತ ಮುನ್ನ ನಾವು 2019, 18 ಮತ್ತು 17ಕ್ಕೆ ಸಂಬಂಧಿಸಿದಂತೆ CSAT ಪೇಪರ್ 2 ಅಲ್ಲಿ ಬಂದಂತಹ ಮುಖ್ಯವಾದ ಪ್ಯಾಸೇಜಸ್ಗಳನ್ನು ನೋಡಿದ್ವಿ. ಆ ಪ್ಯಾಸೇಜಸ್ಗಳನ್ನು ನೋಡುವ ಸಂದರ್ಭದಲ್ಲಿ ನಾವು UPSC ಯಾವೆಲ್ಲ ಬಗೆಯ ಪ್ಯಾಸೇಜಸ್ಗಳನ್ನು ಅಪ್ರೋಚ್ ಮಾಡುತ್ತದೆ ಅನ್ನುವಂಥದ್ರ ಬಗ್ಗೆ ಮುಖ್ಯವಾಗಿ ನೋಡಿದ್ವಿ. ಸೊ ಅದನ್ನು ರಿವೈಸ್ ಮಾಡಬೇಕಾದ ಹಂತದಲ್ಲಿ ಮೊದಲನೇದಾಗಿ ಇನ್ಫರೆನ್ಸ್ ಬೇಸ್ಡ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ಎರಡನೇ ಹಂತದಲ್ಲಿ ಕೊರೊಲರಿ ಬೇಸ್ಡ್ ಕ್ವಶನ್ಸ್ಗಳನ್ನು ನೋಡಿರುವಂಥದ್ದು. ಮೂರನೇ ಹಂತದಲ್ಲಿ ಅಸಂಪ್ಷನ್ ಬೇಸ್ಡ್ ಕ್ವಶನ್ಸ್ಗಳು ಹಾಗೂ ನಾಲ್ಕನೇ ಹಂತದಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳು. ಸೊ ಯಾಕೆ ಈ ಒಂದು ಪದವನ್ನು ಉಪಯೋಗಿಸಲಾಗ್ತಿದೆ ಅನ್ನುವಂಥದ್ದನ್ನು ಡೈರೆಕ್ಟಾಗಿ ತೋರಿಸುವಂತಹ ಪ್ರಶ್ನೆಗಳು. ಹಾಗೆ ಇವೆಲ್ಲದಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗಳಾಗಿ ನಾವು ಆ ವರ್ಷದ ಪ್ಯಾಸೇಜಸ್ ಅಥವಾ ಆ ವರ್ಷದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದ ಹಂತದಲ್ಲಿ ತಮಗೆ ಪ್ರಶ್ನೆಗಳನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಿರಬೇಕು. ಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ವಿಡಿಯೋಸ್ ಮಾಡಬೇಕಾದ್ರೆ ಮುಖ್ಯವಾಗಿ ತಮ್ಮೆಲ್ಲರ ಮಾಹಿತಿಗೋಸ್ಕರ ತಿಳಿಸಿದ್ದಂಥದ್ದು ನಾನು ಮಾಡಿದಂತಹ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ನೀವು ಅಟೆಂಪ್ಟ್ ಮಾಡಿ ಆ ವರ್ಷದ ಕ್ವಶನ್ ಪೇಪರನ್ನು ತಗೊಂಡು ಮೊದಲನೇ ಹಂತದಲ್ಲಿ ನಾವು ಈ ಪ್ಯಾಸೇಜಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಆದರೆ ಇವುಗಳನ್ನು ಸಾಲ್ವ್ ಮಾಡ್ಕೊತ ಹೋದಾಗಲೇ ನಮಗೆ ಒಂದಿಷ್ಟು ಪ್ರಶ್ನೆಗಳು ಹೊರಹೊಮ್ಮುತ್ತವೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಪ್ರಯತ್ನಿಸ್ತಿದ್ದೀರಾ, ಯಾರು ಪ್ರಯತ್ನಿಸ್ತಿಲ್ಲ, ಅವರು ಈ ವಿಡಿಯೋವನ್ನು ನೋಡಿಬಿಟ್ಟು ನಾನು ಎಕ್ಸಾಮ್ ಅಟೆಂಪ್ಟ್ ಮಾಡ್ತೀನಿ ಅಂತಂದರೆ ಅವರು ಎಕ್ಸಾಮಿನೇಷನ್ ಹಾಲ್ನಲ್ಲಿ ತುಂಬ ಕಷ್ಟಪಡಬೇಕಾಗುತ್ತದೆ. ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಬ್ಲೀಡ್ ಲೆಸ್ ಇನ್ ದ ವಾರ್ ಇಫ್ ಯು ಸ್ವೆಟ್ ಮೋರ್ ಇನ್ ದ ಪ್ರಾಕ್ಟೀಸ್ ಅಂತ ಹೇಳಿ. ಸೊ ನೀವು ಯುದ್ಧದಲ್ಲಿ ಏನಾದರೂ ಕಡಿಮೆ ರಕ್ತ ಸುರಿಸಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜಾಸ್ತಿ ಬೆವರನ್ನು ಸುರಿಸಬೇಕು ಅಂತ ಹೇಳಿ. ಸೊ ಈಗ ಇರುವಂತಹ ಸಮಯ ತಮಗೆ ಅನುಕೂಲವಾಗುವಂಥದ್ದು. ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡಲ್ಲಿ ಮಾತ್ರ ಈ ಎಕ್ಸಾಮಿನೇಷನ್ನ ಏನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅವುಗಳನ್ನು ನೀವು ಪೂರೈಸಲು ಸಾಧ್ಯವಾಗುತ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಪರೀಕ್ಷೆಯನ್ನು ಸುಮ್ಮನೆ ಲೈಟಾಗಿ ತಗೋಬೇಡಿ. ನೀವು ಯಾವುದೇ ಗ್ರ್ಯಾಜುಯೇಷನ್ ಬ್ಯಾಕ್ಗ್ರೌಂಡಿಂದ ಇದ್ದರೂ ಸಹ ಈ ಎಕ್ಸಾಮಿನೇಷನ್ನ ರಿಕ್ವೈರ್ಮೆಂಟ್ ಏನಿದೆ, ಪ್ರಶ್ನೆ ಯಾವ ರೀತಿ ಅಪ್ರೋಚ್ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ತಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಬಹಳಷ್ಟು ಎಕ್ಸಾಮ್ಸ್ ಮಾಡಬೇಕಾದ್ರೆ ನಾವು ಮೊದಲೇ ಹೇಳಿರ್ತೀವಿ ಪ್ರಾಕ್ಟೀಸ್ ಮಾಡಬೇಕು, ಕ್ವಶನ್ ಪೇಪರ್ಸ್ ನೋಡಿದಾಗಲೇ ನಮಗೆ ರಿಕ್ವೈರ್ಮೆಂಟ್ ಏನು ಅಂತ ಅರ್ಥ ಆಗೋದು ಅನ್ನೋದ್ರ ಬಗ್ಗೆ. ಬಟ್ ವಿದ್ಯಾರ್ಥಿಗಳು ಬೇರೆ ಸಬ್ಜೆಕ್ಟ್ಸು ಅಥವಾ ಬೇರೆ ಕ್ವಶನ್ ಪೇಪರ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡೋ ಹಂತದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಮರೆತು ಹೋಗೋದ್ರಿಂದ ಲಾ ಎಕ್ಸಲೆನ್ಸ್ IAS ಈ ಸಂಚಿಕೆಯನ್ನು ಶುರು ಮಾಡಿರುವಂಥದ್ದು. ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕು ಅನ್ನುವಂಥದ್ದನ್ನು ಕೇಳಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡುತ್ತೇನೆ. ಈ ಒಂದು ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ತನ್ನ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಂದರೆ ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಹೈದರಾಬಾದ್ನಲ್ಲಿ 2 ತಿಂಗಳ ರೆಸಿಡೆನ್ಷಿಯಲ್ ಪ್ರಿಲಿಮ್ಸ್ ಪ್ರಾಕ್ಟೀಸ್ ರಿವಿಷನ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮನ್ನು ಶುರು ಮಾಡ್ತಾ ಇರುವಂಥದ್ದು. ಈಗ ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ಕಡೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಹೈದರಾಬಾದು, ಚೆನ್ನೈ ಈ ಭಾಗಗಳಲ್ಲಿ ತಯಾರಿಗೋಸ್ಕರ ಅಂತ ಹೇಳಿ ಹಿಂದಿನ 1 ವರ್ಷದಿಂದ ತಮ್ಮ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಬಟ್ ಈ ಒಂದು ಮಹಾಮಾರಿ ಕೊರೋನಾದಿಂದಾಗಿ ಅವರ ಜೀವನದಲ್ಲಿ ಅಥವಾ ಈಗ ಸರ್ಕಾರ ಹಾಕ್ತಾ ಇರುವಂತಹ ನಿರ್ಬಂಧನೆಗಳಿಂದಾಗಿ ಮತ್ತೆ ಅವರು ಗೊಂದಲದಲ್ಲಿರುವಂತಹ ಸನ್ನಿವೇಶಗಳು ತುಂಬ ಕಾಣ್ತಾ ಇರುವಂತಹ ಹಂತದಲ್ಲಿ ಲಾ ಎಕ್ಸಲೆನ್ಸ್ IAS 2ನೇ ರಿವಿಷನ್ ಪ್ಲಸ್ ಟೆಸ್ಟ್ ಸೀರೀಸ್ ಬ್ಯಾಚನ್ನು ಇದೇ ತಿಂಗಳ 26ನೇ ತಾರೀಕು ಶುರು ಮಾಡ್ತಾ ಇರುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏರ್ ಕಂಡೀಷನ್ ರೂಮ್ಸ್ ಹಾಗೂ 24/7 ಗಂಟೆಗಳ ಲೈಬ್ರರಿ ತಮಗೆ ಓದುವ ಅವಕಾಶಕ್ಕೋಸ್ಕರ ಮತ್ತು ಒಂದು ಪ್ಲೇಗ್ರೌಂಡ್ ಮತ್ತು ಜಿಮ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ರಿಕ್ರಿಯೇಷನ್ಗೋಸ್ಕರ. ಇವೆಲ್ಲದರ ಜೊತೆಯಲ್ಲಿ ನಿಮಗೆ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳ ರಿವಿಷನ್ಗೋಸ್ಕರ ಮಾಡಿದಂತಹ ಲಾ ಎಕ್ಸಲೆನ್ಸ್ನ ಅತ್ಯುತ್ತಮ ಕಾರ್ಯವಾದಂತಹ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ತಾವು ಇದರಲ್ಲಿ ಪಡ್ಕೋಬಹುದು. ಸೊ 3 ದಿನಗಳ ಕಾಲ ರ್ಯಾಪಿಡ್ ರಿವಿಷನ್ ಮಾಡಿಬಿಟ್ಟು ಸಬ್ಜೆಕ್ಟ್ ವೈಸು ಅದಕ್ಕೆ ಸಂಬಂಧಿಸಿದಂತೆ ಸೆಕ್ಷನಲ್ ಮತ್ತು ಫುಲ್ ಲೆಂತ್ ಟೆಸ್ಟ್ಗಳನ್ನು ಬರೆಯೋದಕ್ಕೆ ಒಂದು ಶೆಡ್ಯೂಲನ್ನು ತಯಾರಿ ಮಾಡಲಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಜಾಯಿನ್ ಆಗಬೇಕು ಅಥವಾ ಈ ಕಾರ್ಯಕ್ರಮ ಮತ್ತು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂದ್ಕೊಂಡಿದ್ದಲ್ಲಿ 9121412929 ಅಥವಾ 9121240077ಗೆ ಸಂಪರ್ಕಿಸಬಹುದು ಅಥವಾ ವಾಟ್ಸಪ್ ಮಾಡಿಯೂ ಸಹ ತಾವು ಈ ಪ್ರೋಗ್ರಾಮಿಗೆ ಸಂಬಂಧಿಸಿದಂಥ ಶೆಡ್ಯೂಲನ್ನು ಪಡ್ಕೋಬಹುದು. ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ 2 ಗೊಂದಲಗಳಿದ್ದಾವೆ. ಮೊದಲನೇದು, ಲಾಕ್ಡೌನ್ ಇಲ್ಲ ಆದ್ರೇನು, ಅಲ್ಲೂ ಲಾಕ್ಡೌನ್ ಆಗಬಹುದಲ್ಲ ಅಂತ ಹೇಳಿ. ಈ ಒಂದು ಕ್ಯಾಂಪಸ್ ಹೈದರಾಬಾದಿಂದ 40 ಕಿಲೋಮೀಟರ್ ದೂರ ಇದ್ದು ಒಂದು ಸಣ್ಣ ಕಾಡಿನ ಸುತ್ತ ಇರುವಂತಹ ಜಾಗ. ಸೊ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಒಳ್ಳೆಯ ಎನ್ವೈರ್ಮೆಂಟ್ ಸಿಗೋದಲ್ಲದೆ ಊರಿನ ಹೊರಗೆ ಇರೋದರಿಂದ ಸೇಫ್ಟಿಯೂ ಸಹ ತುಂಬ ಜಾಸ್ತಿ ಇದೆ. ಈ 2 ತಿಂಗಳ ಕಾಲ ತಮಗೆ ಸರಿಯಾದ ಊಟ ಹಾಗೂ ಕ್ಲೀನ್ಲಿನೆಸ್ ಮತ್ತು
ಮೆಂಟರ್ಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತದೆ ತಮಗೆ ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಹತ್ರ ಇಬ್ಬರು ಮೆಂಟರ್ಸ್ಗಳನ್ನು ತಗೊಂಡಿರುವಂಥದ್ದು. ಮೊದಲನೇ ಅವರು ಬಾಲಚಂದ್ರ DC ಅಂತ ಹೇಳಿ, ಅವರು ಒಟ್ಟು 9 ಸಾರಿ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮನ್ನು ಸತತವಾಗಿ ಬರೆದಿರುವಂಥದ್ದು ಹಾಗೂ ಕೆಲವೊಂದು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿರುವಂಥದ್ರಲ್ಲಿ ಅವರು ಕ್ಲಿಯರ್ ಆಗದೇ ಇರೋ ಕಾರಣಕ್ಕೆ ಇವಾಗ ಈ ಮೆಂಟರ್ಶಿಪ್ ಕಾರ್ಯಕ್ರಮವನ್ನು ಮುನ್ಸಾಗಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಶಿಲ್ಪಾ ಮೇಡಮ್ ಅಂತ ಹೇಳಿ 2017 ಬ್ಯಾಚಿನ ಇಂಡಿಯನ್ ರೆವಿನ್ಯೂ ಸರ್ವಿಸಿಗೆ ಸೆಲೆಕ್ಟ್ ಆಗಿರುವಂತಹ ಅವರು ಮತ್ತೆ ಈ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೆಂಟರ್ ಆಗಿ ಜಾಯ್ನ್ ಆಗಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಇರುವಂತಹ ಸಮಯದಲ್ಲಿ ಇಲ್ಲಿ ಈ ಟೆಸ್ಟ್ ಸೀರೀಸ್ ಮತ್ತು ರ್ಯಾಪಿಡ್ ರಿವಿಷನ್ ಜೊತೆಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪರ್ಟ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಮತ್ತು ಟೆಸ್ಟ್ ಸೀರೀಸ್ಗೆ ಸಂಬಂಧಿಸಿದಂತೆ ಡಿಸ್ಕಷನ್ಸ್ಗಳನ್ನು ಸಹ ಪಡೆಯಬಹುದು. ಈ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಇರುವಂಥದ್ದು, ಈ 2 ತಿಂಗಳು ಆದಮೇಲೆ ಪೋಸ್ಟ್ಪೋನ್ ಆಗಿದ್ದರೆ ಏನು ಮಾಡಬೇಕು ಅಂತ. ವಿದ್ಯಾರ್ಥಿಗಳು ಈ 2 ತಿಂಗಳು ಆದಮೇಲೂ ಸಹ ಇಲ್ಲೇ ರೆಸಿಡೆನ್ಷಿಯಲ್ ಮತ್ತು ಫುಡ್ನ ಕಾಸ್ಟನ್ನು ಕೊಟ್ಟುಬಿಟ್ಟು ಜಾಯ್ನ್ ಆಗಬಹುದು. ಇದು ತುಂಬ ಅಫೋರ್ಡಬಲ್ ಕಾಸ್ಟಲ್ಲೇ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡಿರುವಂಥದ್ದು. ಸೊ ತಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ 9121412929 ಅಥವಾ 9121240077ಗೆ ಸಂಪರ್ಕಿಸಬಹುದು. ಸೊ ಇಂದಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ, ಹಾಗೂ ಡಿಫ್ರೆಂಟ್ ಆಗಿರುವಂತಹ ಪ್ರಶ್ನೆ. ಇಲ್ಲಿ ಮೊದಲಿಗೆ ಯಾವಾಗಲೂ ಹೇಳಿದ ಹಾಗೆ ಇನ್ಸ್ಟ್ರಕ್ಷನ್ಸನ್ನು ಸರಿಯಾಗಿ ಓದಿ. ಡೈರೆಕ್ಷನ್ಸ್ ಫಾರ್ ದ ಫಾಲೋಯಿಂಗ್ 8 ಐಟಮ್ಸ್, ಕೆಳಗೆ ಕೊಟ್ಟಿರುವಂತಹ 8 ಐಟಮ್ಸ್ಗಳಿಗೆ ಈ ಒಂದು ಡೈರೆಕ್ಷನ್ ಫಾಲೋ ಮಾಡಬೇಕಾಗಿರುತ್ತದೆ. ರೀಡ್ ದ ಫಾಲೋಯಿಂಗ್ 6 ಪ್ಯಾಸೇಜಸ್ ಆ್ಯಂಡ್ ಆನ್ಸರ್ ದ ಐಟಮ್ ದಟ್ ಫಾಲೋ. ಯುವರ್ ಆನ್ಸರ್ ಟು ದೀಸ್ ಕ್ವಶನ್ಸ್ ಶುಡ್ ಬಿ ಬೇಸ್ಡ್ ಆನ್ ಪ್ಯಾಸೇಜಸ್ ಓನ್ಲಿ. ಸೊ ಪ್ಯಾಸೇಜಸ್ ನಿಮಗೆ ನೀಟಾಗಿ ಕಾಣೋದಕ್ಕೋಸ್ಕರ ಝೂಮ್ ಮಾಡ್ತಾ ಇರುವಂಥದ್ದು. ಪ್ಯಾಸೇಜನ್ನು ಓದೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಲೀಸ್ಟ್ ಎಸೆನ್ಷಿಯಲ್ ಆಸ್ ಪಾರ್ಟ್ ಆಫ್ ದ ಆರ್ಗ್ಯುಮೆಂಟ್ ಇನ್ ದ ಅಬವ್ ಪ್ಯಾಸೇಜ್. ಸೊ ಇಲ್ಲಿ ಪ್ಯಾಸೇಜ್ನಲ್ಲಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇರುವಂಥದ್ದು, ಅದರಲ್ಲಿ ಯಾವುದು ಲೀಸ್ಟ್ ಎಸೆನ್ಷಿಯಲ್ ಅಂದರೆ ಅತಿ ಕಡಿಮೆ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಮೊದಲನೇದಾಗಿ ಪ್ಯಾಸೇಜನ್ನು ನೋಡೋಣ. ಹ್ಯೂಮನ್ ಹಿಸ್ಟ್ರಿ ಅಬೌಂಡ್ಸ್ ಇನ್ ಕ್ಲೇಮ್ಸ್ ಆ್ಯಂಡ್ ಥಿಯರೀಸ್ ಕನ್ಫೈನಿಂಗ್ ದ ರೈಟ್ ಆಫ್ ಗವರ್ನಿಂಗ್ ಟು ಎ ಫ್ಯೂ ಸೆಲೆಕ್ಟ್ ಸಿಟಿಸನ್ಸ್. Exclusion of the many is justified on the ground that human beings may be rightfully segregated for the good of the society and viability of the political process. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾಡ್ತಾ ಇರುವಂತಹ ಆರ್ಗ್ಯುಮೆಂಟು ಯಾರೆಲ್ಲ ಸಮಾಜವನ್ನು ಆಳಬೇಕು ಅಥವಾ ಗವರ್ನ್ ಮಾಡಬೇಕು ಅನ್ನುವಂಥದ್ದು ಮಾನವನ ಇತಿಹಾಸದಿಂದ ನೋಡಿದಾಗಲೂ ಅದಕ್ಕೆ ಒಂದಿಷ್ಟು ಥಿಯರೀಸ್ಗಳನ್ನು ಕೊಡಲಾಗಿದೆ. ಬಹಳಷ್ಟು ಜನ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮನುಷ್ಯರು ಏನು ಸಾಮಾಜಿಕ ಒಳಿತಿಗೋಸ್ಕರ ಡಿವೈಡ್ ಮಾಡಿಬಿಟ್ಟು ಯಾರನ್ನು ಆಳಬೇಕು ಅನ್ನುವಂಥದ್ದನ್ನು ಕೊಡಲಾಗಿದೆಯೋ ಅದು ರಾಜಕೀಯ ಪ್ರೋಸೆಸ್ಸನ್ನು ಅಲ್ಲದೆ ಸಾಮಾಜಿಕ ಒಳಿತಿಗೋಸ್ಕರನೂ ಹೌದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಇದರಲ್ಲಿ ಯಾವುದು ಲೀಸ್ಟ್ ಎಸೆನ್ಷಿಯಲ್ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದು, ಮ್ಯಾನ್ ಸೀಕ್ಸ್ ಕಂಟ್ರೋಲ್ ಓವರ್ ಎಕ್ಸ್ಟರ್ನಲ್ ಥಿಂಗ್ಸ್ ಅಫೆಕ್ಟಿಂಗ್ ದೆಮ್. ಸೊ ಇಲ್ಲಿ ಮನುಷ್ಯ ಕಂಟ್ರೋಲ್ ತಗೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾನೆ ಬೇರೆ ಒಂದು ಇದ್ರ ಮೇಲೆ, ಅದನ್ನು ಎಫೆಕ್ಟ್ ಮಾಡಿ ಅನ್ನುವಂಥದ್ರ ಬಗ್ಗೆ. ಎರಡನೇದು, ಇನ್ ಸೊಸೈಟಿ ದೇರ್ ಆರ್ ಸೂಪರ್ ಆ್ಯಂಡ್ ಸಬ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇದು ಈ ಒಂದು ಪ್ಯಾಸೇಜ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಎಕ್ಸೆಪ್ಷನ್ಸ್ ಟು ಯೂನಿವರ್ಸಲ್ ಸಿಟಿಸನ್ ಪಾರ್ಟಿಸಿಪೇಷನ್ ಆರ್ ಕಂಡ್ಯೂಸಿವ್ ಟು ಸಿಸ್ಟಮಿಕ್ ಎಫಿಕಸಿ. ಸೊ ಇದು ಇವರ ಒಂದು ಪಾರ್ಟಿಸಿಪೇಷನ್ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಗವರ್ನಿಂಗ್ ಇಂಪ್ಲೈಸ್ ರೆಕಗ್ನಿಷನ್ ಆಫ್ ಡಿಸ್ಪ್ಯಾರಿಟೀಸ್ ಇನ್ ಇಂಡಿವಿಜುವಲ್ ಕೆಪಾಸಿಟೀಸ್. ಮತ್ತು ಇಲ್ಲಿ ಗವರ್ನಿಂಗ್ ಮತ್ತು ಪಾರ್ಟಿಸಿಪೇಷನ್ ಬಗ್ಗೆನೇ ಮಾತಾಡ್ತಿರುವಂಥದ್ದು. ಆದರೆ ಇಲ್ಲಿ ಬರೀ ಅಲ್ಲಿ ಮಾತ್ರ, ಅಂದರೆ ಆಪ್ಷನಲ್ಲಿ ಕೊಟ್ಟಿರುವಂತಹ ಮ್ಯಾನ್ ಸೀಕ್ಸ್ ಕಂಟ್ರೋಲ್ ಓವರ್ ಎಕ್ಸ್ಟರ್ನಲ್ ಥಿಂಗ್ಸ್ ಎಫೆಕ್ಟಿಂಗ್ ದಮ್. ಮನುಷ್ಯ ಹೊರಗಿನ ಒಂದು ವಸ್ತುಗಳ ಮೇಲೆ ಕಾಬುವನ್ನು ಅಥವಾ ಅದ್ರ ಮೇಲೆ ಕಬ್ಜಾ ಮಾಡಬೇಕು ಅಂಥೇಳಿ ಅದನ್ನು ಎಫೆಕ್ಟ್ ಅಥವಾ ಅದನ್ನು ಹಾನಿಪಡಿಸಿ ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಹೇಳ್ತಿರುವಂಥದ್ದು. ಆದರೆ ಉಳಿದಂತಹ 3 ಸ್ಟೇಟ್ಮೆಂಟ್ಗಳು ಮೇಲೆ ಡಿಸ್ಕಸ್ ಮಾಡಿರುವಂತಹ ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಹಾಗೂ ಸಮಾಜದಲ್ಲಿ ಇರುವಂತಹ ಡಿವಿಷನ್ಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಈ ಒಂದು 4 ಆಪ್ಷನ್ಗಳಲ್ಲಿ ಅತಿ ಕಡಿಮೆ ಉಪಯೋಗವಾಗುವಂಥದ್ದು ಈ ಪ್ಯಾಸೇಜಿಗೆ ಸಂಬಂಧಿಸಿದಂತೆ ಆಪ್ಷನ್ ಮಾತ್ರ. ಸೊ ಈ ಒಂದು ಪ್ಯಾಸೇಜಿಗೆ ಸರಿಯಾದ ಉತ್ತರ ಆಪ್ಷನ್ ಆಗಿರುತ್ತದೆ. ಎರಡನೇ ಪ್ಯಾಸೇಜನ್ನು ನೋಡೋಣ. ಸೊ ಪ್ರತಿ ಸರಿ ಹೇಳಿದ ಹಾಗೆ ಪ್ಯಾಸೇಜ್ ನೋಡೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಸಮ್ಸ್ ಅಪ್ ದ ಅಬವ್ ಪ್ಯಾಸೇಜ್. ಸೊ ನಾವು ಪ್ಯಾಸೇಜ್ ಓದಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಾವು ಓದ್ತಿರುವಂತಹ ವಿಷಯವನ್ನು ಸಮಪ್ ಮಾಡಬೇಕಾಗಿದೆ, ಅಂದರೆ ಎಲ್ಲದನ್ನು ಕನ್ಸಾಲಿಡೇಟ್ ಮಾಡಬೇಕಾಗಿರುವಂಥದ್ದು. ಸೊ ಆ ಹಂತದಲ್ಲಿ ಪ್ಯಾಸೇಜ್ನ ನೋಡೋಕೆ ಹೋಗೋಣ. ಬೈ 2050 ದ ಅರ್ತ್ಸ್ ಪಾಪ್ಯುಲೇಷನ್ ವಿಲ್ ಲೈಕ್ಲಿ ಹ್ಯಾವ್ ಸ್ವೆಲ್ಡ್ ಫ್ರಮ್ 7 to 9 billion people. To fill all these stomachs, while accounting for shifting consumption pattern, climate change, a finite amount of arable land and potable water, some experts say food production will have to double. How can we make the numbers add up?
Experts say higher yielding crop varieties and more efficient farming methods will be crucial. So, will waste reduction. Experts urge cities to reclaim nutrients and water from water streams and preserve farmland. Poor countries, they say, can improve crop storage and packaging, and rich nations could cut back on the resource incentive food like meat. ಸೊ ಈ ಆರ್ಟಿಕಲಲ್ಲಿ ನಾವು ಒಟ್ಟಾರೆ ಮಾತಾಡ್ತಿರುವಂಥದ್ದು 2050ರಷ್ಟೊತ್ತಿಗೆ ದೇಶದಲ್ಲಿ ಪ್ರಪಂಚ ಅಂದರೆ ಭೂಮಿಯ ಮೇಲೆ ಮನುಷ್ಯರ ಪಾಪ್ಯುಲೇಷನ್ ಏನಿದೆ ಅದು 7ರಿಂದ 9 ಬಿಲಿಯನ್ಗೆ ಹೋಗಲಿದೆ ಅನ್ನುವಂಥದ್ದು. ಹಾಗೆ ಆ ಒಂದು ಪಾಪ್ಯುಲೇಷನಿಗೆ ಹೇಗೆ ಆಹಾರವನ್ನು ಪೂರೈಸಲು ಸಾಧ್ಯವಾಗೋದಕ್ಕೋಸ್ಕರ ಏನೆಲ್ಲ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ಒಟ್ಟಾರೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಆ ಹಂತದಲ್ಲಿ ಕನ್ಸಾಲಿಡೇಟ್ ಮಾಡಿ ಆಪ್ಷನ್ಸ್ಗಳನ್ನು ನೋಡೋಣ. ದ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಇದು ಒಂದು ಭಾಗ ಮಾತಾಡ್ತಿದ್ದೀವಿ ಹೊರತು ಇದು ಇಡೀ ಪ್ಯಾಸೇಜನ್ನು ಹೇಳ್ತಾ ಇಲ್ಲ, ತಪ್ಪು. ಫುಡ್ ಸೆಕ್ಯೂರಿಟಿ ಈಸ್ ಪೆರಿನಿಯಲ್ ಪ್ರಾಬ್ಲಮ್ ಓನ್ಲಿ ಇನ್ ಡೆವಲಪಿಂಗ್ ಕಂಟ್ರೀಸ್. ಸೊ ಬರೀ ಡೆವಲಪಿಂಗ್ ರಾಷ್ಟ್ರಗಳಲ್ಲೇ ಅಲ್ಲ, ಡೆವಲಪ್ಡ್ ರಾಷ್ಟ್ರಗಳಲ್ಲೂ ಇದು ಸಮಸ್ಯೆ ಇರುವಂಥದ್ದು. ಮೂರನೇದು, ದ ವರ್ಲ್ಡ್ ಡಸ್ ನಾಟ್ ಹ್ಯಾವ್ ಎನಫ್ ರಿಸೋರ್ಸ್ ಟು ಮೀಟ್ ದ ಇಂಪೆಂಡಿಂಗ್ ಫುಡ್ ಸ್ಕೇರ್ಸಿಟಿ. ಸೊ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಪ್ರಪಂಚದಲ್ಲಿ ಅಷ್ಟು ರಿಸೋರ್ಸಸ್ಗಳಿಲ್ಲ ಅಂತ, ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಪ್ಯಾಸೇಜಲ್ಲಿ ಓದಿದ್ವಿ. ಇದು ತಪ್ಪು. ಫುಡ್ ಸೆಕ್ಯೂರಿಟಿ ಈಸ್ ಇನ್ಕ್ರೀಸಿಂಗ್ಲಿ ಎ ಕಲೆಕ್ಟಿವ್ ಚಾಲೆಂಜ್. ಸೊ ಈ ಒಂದು ಆಪ್ಷನ್ ನಮಗೆ ಪೂರಕವಾಗಿ ಇಡೀ ಆರ್ಟಿಕಲ್ನಲ್ಲಿ ಆಹಾರದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿ ಮುಂದೆ ಸಾಗಲಿದೆ ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ಒಂದು ಅಸಂಪ್ಷನ್ ಬೇಸ್ಡ್ ಪ್ರಶ್ನೆ ಆಗಿರುವಂಥದ್ದು. ಸೊ ಪ್ರಶ್ನೆನ ಮೊದಲಿಗೆ ನೋಡೋಣ. ವಿತ್ ರೆಫರೆನ್ಸ್ ಟು ಅಬೌವ್ ಪ್ಯಾಸೇಜ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ವ್ಯಾಲಿಡ್ ಅಸಂಪ್ಷನ್. ಸೊ ಈ ಪ್ಯಾಸೇಜಲ್ಲಿ ಓದಿದಂತಹ ವಿಷಯವನ್ನು ತಿಳ್ಕೊಂಡು ಯಾವುದು ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ವ್ಯಾಲಿಡ್ ಆಗಿ ಅಥವಾ ಸರಿಯಾದ ಅಸಂಪ್ಷನ್ ಇದೆ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಮೊದಲನೇದಾಗಿ ಪ್ಯಾಸೇಜನ್ನು ಓದೋಣ. ಮೆನಿ ಪೀಪಲ್ ಇನ್ ಇಂಡಿಯಾ ಫೀಲ್ ದಟ್ ಇಫ್ ವಿ ಕಟ್ ಅವರ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಆನ್ ವೆಪನ್ ಬಿಲ್ಡಿಂಗ್ ವಿ ಕ್ಯಾನ್ ಕ್ರಿಯೇಟ್ ಎ ಕ್ಲೈಮೇಟ್ ಆಫ್ ಪೀಸ್ ವಿತ್ ಅವರ್ ನೇಬರ್ಸ್, ಸಬ್ಸಿಕ್ವೆಂಟ್ಲಿ ರೆಡ್ಯೂಸಿಂಗ್ ದ ಕಾನ್ಫ್ಲಿಕ್ಟ್ ಆರ್ ಕ್ರಿಯೇಟಿಂಗ್ ಎ ನೋ ವಾರ್ ಸಿಚುವೇಶನ್. ಪೀಪಲ್ ಹೂ ಪ್ರೊಕ್ಲೇಮ್ ಸಚ್ ಐಡಿಯಾಸ್ ಆರ್ ಐದರ್ ದ ವಿಕ್ಟಿಮ್ಸ್ ಆಫ್ ವಾರ್ ಆರ್ ದ ಪ್ರೊಪಗೇಟರ್ಸ್ ಆಫ್ ಫಾಲ್ಸ್ ಆರ್ಗ್ಯುಮೆಂಟ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ವೆಪನ್ ಅಥವಾ ಬಂದೂಕುಗಳನ್ನು ತಯಾರಿ ಮಾಡೋದಕ್ಕೋಸ್ಕರ ನಾವು ಏನು ಡಿಫೆನ್ಸ್ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವೋ ಅದನ್ನು ಕಡಿಮೆ ಮಾಡಿದ್ದಲ್ಲಿ ನಾವು ಶಾಂತಿಯುತ ವಾತಾವರಣವನ್ನು ನಮ್ಮ ಪಕ್ಕದ ರಾಷ್ಟ್ರಗಳೊಂದಿಗೆ ಮುನ್ಸಾಗಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದರಿಂದಾಗಿ ಒಂದು ಯಾವುದೇ ಯುದ್ಧವಿಲ್ಲದ ಸಿಚುವೇಶನನ್ನು ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಹೇಳ್ತಾರೆ. ಆದರೆ ಯಾರೆಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೋ ಅವರೆಲ್ಲರೂ ಐದರ್ ಯುದ್ಧದಿಂದ ಏನಾದರೂ ಎಫೆಕ್ಟ್ ಆದವರಾಗಿರಬಹುದು ಅಥವಾ ಫಾಲ್ಸ್ ಪ್ರೊಪಗಂಡಾಗೆ ಒಳಗಾದವರು ಆಗಿರಬಹುದು. ಸೊ ಈ ಹಂತದ ವಿಷಯವನ್ನು ಅರ್ಥೈಸಿಕೊಂಡು ಯಾವುದು ಬೆಸ್ಟ್ ಅಸಂಪ್ಷನ್ ಇಲ್ಲಿ ಮಾಡ್ಕೋಬಹುದು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದು, ಬಿಲ್ಡಿಂಗ್ ಆಫ್ ವೆಪನ್ ಸಿಸ್ಟಮ್ ಬೈ ಅಸ್ ಹ್ಯಾಸ್ ಇನ್ಸ್ಟಿಗೇಟೆಡ್ ಅವರ್ ನೇಬರ್ಸ್ ಟು ವೇಜ್ ವಾರ್ ಅಗೇನ್ಸ್ಟ್ ಅಸ್. ಸೊ ಇಲ್ಲೆಲ್ಲೂ ಸಹ ನಾವು ಅವ್ರನ್ನ ಇನ್ಸ್ಟಿಗೇಟ್ ಮಾಡೋದಕ್ಕೋಸ್ಕರ ವೆಪನ್ ಸಿಸ್ಟಮನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇಲ್ಲ. ಆದರೆ ನಾವು ಈ ಒಂದು ವೆಪನ್ ಎಕ್ಸ್ಪೆಂಡಿಚರನ್ನು ಅಲ್ಲಿ ಕಡಿತ ಮಾಡೋದ್ರಿಂದ ಪಕ್ಕದ ರಾಷ್ಟ್ರಗಳೊಂದಿಗೆ ನಾವು ಯುದ್ಧವನ್ನು ತಡೆಯೋದಕ್ಕೆ ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇದು, ದ ಗ್ರೇಟರ್ ಸ್ಪೆಂಡಿಂಗ್ ಆನ್ ವೆಪನ್ ಬಿಲ್ಡಿಂಗ್ ಬೈ ಅಸ್ ವುಡ್ ಲೆಸನ್ ದ ಪಾಸಿಬಿಲಿಟಿ ಆಫ್ ಆರ್ಮ್ಡ್ ಕಾನ್ಫ್ಲಿಕ್ಟ್ ವಿತ್ ಅವರ್ ನೇಬರ್ಸ್. ಸೊ ಇಲ್ಲಿ ಇನ್ನೊಂದು ನೋಡಿ, ಯಾವಾಗಲೂ ಅಸಂಪ್ಷನ್ ಅಂತ ಅಂದ್ಕೊಳ್ಳೆ ಈ ವರ್ಡ್ನ ನೆನ್ಪಿಟ್ಕೊಳ್ಳಿ. ಅಸಂಪ್ಷನ್ ಅಂತಂದ್ರೆ ಏನು? ಆಗಬಹುದು, ನೋಡಬಹುದು, ಅದಾದರೆ, ಇದು ಆದರೆ, ಹಾಗಾದರೆ, ಇವೆಲ್ಲ ಪಾಸಿಬಿಲಿಟಿಗಳು. ಅಂದರೆ ಅದು ಆದಮೇಲೆ ನೋಡೋಣ ಅಂಥೇಳಿ. ಬಟ್ ನೀವು ಸ್ಟೇಟ್ಮೆಂಟ್ಗಳನ್ನು ಓದಬೇಕಾದ್ರೇ ಹೇಳ್ಬೋದು. ಬಿಲ್ಡಿಂಗ್ ಆಫ್ ವೆಪನ್ ಸಿಸ್ಟಮ್ ಬೈ ಅಸ್ ಹ್ಯಾಸ್ ಇನ್ಸ್ಟಿಗೇಟೆಡ್ ಅವರ್ ನೇಬರ್ಸ್ ಟು ವೇಜ್ ವಾರ್ಸ್. ಇಲ್ಲಿ ನಾವು ಪಾಸಿಬಿಲಿಟಿ ಅಂದರೆ ವೆಪನ್ ಸಿಸ್ಟಮ್ ಕಟ್ಟೋದ್ರಿಂದ ಪಕ್ಕದ ರಾಷ್ಟ್ರದವರು ಯುದ್ಧಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದೀವಿ ಹೊರತು ಇದು ಅಸಂಪ್ಷನ್ ಬೇಸ್ಡ್ ಸ್ಟೇಟ್ಮೆಂಟ್ ಅಲ್ವೇ ಅಲ್ಲ. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟ್ ಎರಡನೇ ಸ್ಟೇಟ್ಮೆಂಟ್ ನೋಡಿ, ದ ಗ್ರೇಟರ್ ಸ್ಪೆಂಡಿಂಗ್ ಆನ್ ವೆಪನ್ ಬಿಲ್ಡಿಂಗ್ ಬೈ ಅಸ್ ವುಡ್ ಲೆಸನ್ ದ ಪಾಸಿಬಿಲಿಟಿ. ಪಾಸಿಬಿಲಿಟಿ ಅಂದರೆ ಅಸಂಪ್ಷನಿಗೆ ಸಂಬಂಧಿಸಿದಂತಹ ಒಂದು ಪದ, ಅಂದರೆ ಆಗಬಹುದು. ಸೊ ಇದು ಚಾನ್ಸಸ್ ಇರಬಹುದು. ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ಸ್ಟೇಟ್ ಆಫ್ ಆರ್ಟ್ ವೆಪನ್ ಸಿಸ್ಟಮ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ಅಗೇನ್ ನ್ಯಾಷನಲ್ ಸೆಕ್ಯೂರಿಟಿ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಅತ್ಯುತ್ತಮವಾದ ಒಂದು ವೆಪನ್ ಸಿಸ್ಟಮ್ ಇರಬೇಕು ಅನ್ನುವಂಥದ್ದು. ಅಗೇನ್ ಪಾಸಿಬಿಲಿಟಿ ಮಾತಾಡ್ತಾ ಇಲ್ಲ. ಮೆನಿ ಪೀಪಲ್ ಇನ್ ಇಂಡಿಯಾ ಬಿಲೀವ್ ದಟ್ ವಿ ಆರ್ ವೇಸ್ಟಿಂಗ್ ಅವರ್ ರಿಸೋರ್ಸ್ ಆನ್ ವೆಪನ್ ಬಿಲ್ಡಿಂಗ್. ಅಗೇನ್
ಪಾಸಿಬಿಲಿಟಿ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸೊ ಇದು ತಪ್ಪು. ಸರಿಯಾದ ಉತ್ತರ ಬಿ ಮಾತ್ರ. ಪಾಸಿಬಿಲಿಟಿ ಅಸಂಪ್ಷನನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಸ್ಟೇಟ್ಮೆಂಟಲ್ಲಿ ನೇರವಾಗಿ ಕಾಣ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಎಕ್ಸಾಮಿನೇಷನ್ ಇರುವಂಥದ್ದು ಬುದ್ಧಿವಂತಿಕೆ ಅಷ್ಟೇ. ಇಲ್ಲಿ ಏನೂ ಎಕ್ಸ್ಟ್ರಾ ತಲೆ ಓಡಿಸುವ ಅವಶ್ಯಕತೆಯೇ ಇಲ್ಲ. ಇರುವಂತಹ ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತಮಗೆ ಅದರಲ್ಲಿ ಬೇಕಾದಂತಹ ಉತ್ತರವನ್ನು ಹುಡುಕೊಳ್ಳಿ. ಆವಾಗ ನಿಮಗೆ ಸರಿಯಾದ ಆನ್ಸರ್ ಕಣ್ಣು ಮುಂದೆಯೇ ಏನೂ ಯೋಚನೆ ಮಾಡ್ದಂಗೆ ಸಿಗುತ್ತೆ. ನೀವೇನಾದರೂ ಅಸಂಪ್ಷನ್ ಯೋಚನೆ ಮಾಡುವ ಅವಶ್ಯಕತೆ ಇದೆ ಅಥವಾ ಇದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ ಗ್ರೇಟರ್ ಸ್ಪೆಂಡಿಂಗ್ ಮಾಡೋದ್ರಿಂದ ವೆಪನ್ ಬಿಲ್ಡಿಂಗ್ ಕಡಿಮೆ ಆಗುತ್ತದೆ, ಅಲ್ಲಿ ಜಾಸ್ತಿ ಅಂತ ಹೇಳ್ತಿದ್ದಾರೆ, ಇಲ್ಲಿ ಕಡಿಮೆ ಅಂತ ಹೇಳ್ತಿದ್ದಾರೆ, ಅವೆಲ್ಲ ತಲೆ ಕೆಟ್ಟೋಗ್ತಾವೆ. ಅದಕ್ಕೆ ಆ ಒಂದು ಕಿರಿಕಿರಿಗೆ ಹೋಗಬೇಡಿ. ಪ್ರಶ್ನೆಯನ್ನು ಏನು ಕೇಳ್ತಿದ್ದಾನೆ ಅಸಂಪ್ಷನ್, ಅದಕ್ಕೆ ಹೇಳಿದೆ ಪ್ರಶ್ನೆ ಫಸ್ಟ್ ತಿಳ್ಕೊಳ್ಳಿ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಡೇಟಾವನ್ನು ಕನ್ಸಾಲಿಡೇಟ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಅದಕ್ಕಿಂತ ಮುಂಚೆ ಯಾವುದು ಮುಖ್ಯವಾದ ಪ್ರಶ್ನೆ ಅನ್ನುವಂಥದ್ದು ಅಥವಾ ಈ ಒಂದು ಪ್ಯಾಸೇಜಿಗೆ ಸಂಬಂಧಿಸಿದಂತೆ ಲೀಸ್ಟ್ ಎಸೆನ್ಷಿಯಲ್ ಕೊಟ್ಟಿರುವಂತಹ ಆಪ್ಷನಲ್ಲಿ ಯಾವುದು ಉಪಯೋಗ ಇಲ್ದಿರೋ ಸ್ಟೇಟ್ಮೆಂಟ್ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಯಾವಾಗಲೂ ಓದಬೇಕಾದ್ರೆ ಅದನ್ನು ತಿಳ್ಕೊಳ್ಳಿ. ಮುಂದಿನ ಒಂದೆರಡು ಪ್ರಶ್ನೆಯನ್ನು ಕೊನೆಯದಾಗಿ 2015ಕ್ಕೆ ಸಂಬಂಧಿಸಿದಂತೆ ನೋಡೋಣ. ಮುಂದಿನ ಒಂದು ಪ್ಯಾಸೇಜ್ ನೋಡೋದಕ್ಕಿಂತ ಮುನ್ನ ಅಗೈನ್ ಪ್ರಶ್ನೆ ವಿಚ್ ಈಸ್ ದ ಕ್ರಿಟಿಕಲ್ ಇನ್ಫರೆನ್ಸ್ ದಟ್ ಕ್ಯಾನ್ ಬಿ ಮೇಡ್ ಫ್ರಮ್ ದ ಅಬವ್ ಪ್ಯಾಸೇಜ್. ಸೊ ಈ ಆರ್ಟಿಕಲ್ನಲ್ಲಿ ನಮಗೆ ಕೇಳ್ತಾ ಇರುವಂಥದ್ದು ಅಥವಾ ಈ ಪ್ರಶ್ನೆಯಲ್ಲಿ ಮೇಲೆ ಕೊಟ್ಟಿರುವಂತಹ ವಿಷಯವನ್ನು ತಿಳ್ಕೊಂಡು ಯಾವ ಕ್ರಿಟಿಕಲ್ ಅಂತ ಹೇಳ್ತೀವಿ. ಕ್ರಿಟಿಕಲ್ ಅಂದರೆ ಅತಿ ಮುಖ್ಯವಾದ, ಬಹಳ ಸೀರಿಯಸ್ ಆಗಿರುವಂತಹ ಒಂದು ಪ್ರಪೋಸಿಷನಿಗೆ ಬರಬಹುದು. ಇನ್ಫರೆನ್ಸಲ್ಲಿ ನಾನು ಹೇಳಿದೆ ಏನು, ಒಂದಿಷ್ಟು ಡೇಟಾ ಮತ್ತು ಫ್ಯಾಕ್ಟ್ಸ್ಗಳನ್ನು ನಿಮಗೆ ಕೊಡಲಾಗುತ್ತದೆ. ಅವುಗಳನ್ನು ಡಿಸೈಡ್ ಮಾಡಿಕೊಂಡು ನೀವು ಒಂದು ಕನ್ಕ್ಲೂಷನಿಗೆ ಬರಬೇಕು. ಸೊ ಈ ಕನ್ಕ್ಲೂಷನ್ ಅನ್ನುವಂಥದ್ದು ತುಂಬ ಕ್ರಿಟಿಕಲ್ ಆಗಿರುವಂಥದ್ದು. ಕ್ರಿಟಿಕಲ್ ಅಂತಂದರೆ ಈ ಒಂದು ಫ್ಯಾಕ್ಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಆ ಒಂದು ಇನ್ಫರೆನ್ಸ್ ನೀವೇನು ತರಲಿದ್ದೀರೋ ಹೊರಗಡೆ ಅದು ಎಷ್ಟು ಮುಖ್ಯಕರವಾಗಿದೆ ಅನ್ನುವಂಥದ್ದು ಮೇಲಿನ ಪ್ಯಾಸೇಜನ್ನು ನೋಡಿ ಕೆಳಗಡೆ ಆಪ್ಷನಲ್ಲಿ ನಾವು ಡಿಸೈಡ್ ಮಾಡಬೇಕಾಗಿರುವಂಥದ್ದು. ಮೊದಲನೇದಾಗಿ ಪ್ಯಾಸೇಜನ್ನು ನೋಡೋಣ. ಅದರ ಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ಕೆಳಗಡೆ ಇನ್ಫರೆನ್ಸ್ ಅಥವಾ ಕ್ರಿಟಿಕಲ್ ಇನ್ಫರೆನ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ಪ್ಯಾಸೇಜನ್ನು ನೋಡಿದಾಗ ಇಂಡಿಯಾ ಅಕೌಂಟ್ಸ್ ಫಾರ್ ನಿಯರ್ಲಿ 5th ಆಫ್ ವರ್ಲ್ಡ್ಸ್ ಚೈಲ್ಡ್ ಡೆತ್. ಸೊ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಮಕ್ಕಳ ಸಾವಿನ ಬಗ್ಗೆ. ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಇಟ್ ಈಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ನಿಯರ್ಲಿ 16 lakh every year. Of these, more than half die in the first month of life. Officials believe that the reason for this is the absence of steps to propagate basic health practices relating to breastfeeding and immunization. Also, the large reproductive population of 2.6 crore remains bereft of care during the critical phase of pregnancy and post-delivery. Added to this is the prevalence of child marriage, anemia among young women, and lack of focus on adolescent sanitation, all of which impact child death rates. ಸೊ ಈ ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಮಕ್ಕಳ ಸಾವಿನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಪ್ರತಿ ವರ್ಷ ಸುಮಾರು 16 ಲಕ್ಷ ಮಕ್ಕಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಭಾರತದಲ್ಲಿ ಸಾವನ್ನಪ್ಪುತ್ತಾ ಇರುವಂಥದ್ದು. ಇದಕ್ಕೆ ಇರುವಂತಹ ಮುಖ್ಯವಾದ ಕಾರಣಗಳು ಮೊದಲನೇ ತಿಂಗಳಲ್ಲಿ ಸಾಯೋದಕ್ಕೆ. ಮೊದಲನೇದು ಮಕ್ಕಳ ತಾಯಿಯ ಹಾಲು ಕುಡಿಸುವಂಥದ್ದಾಗಿರಬಹುದು, ಮಕ್ಕಳಲ್ಲಿ ಒಂದು ಇಮ್ಯುನೈಸೇಷನ್ ಏನು ಬೆಳಿಬೇಕು ಅದರಲ್ಲಿ ಒಂದು ಆ್ಯಬ್ಸೆನ್ಸನ್ನು ಕಾಣ್ತಾ ಇರುವಂಥದ್ದು, ಹಾಗೂ ರಿಪ್ರೊಡಕ್ಟಿವ್ ಪಾಪ್ಯುಲೇಷನ್ ಏನಿದೆ ಅವರಿಗೆ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಡೆಲಿವರಿ ಸಮಯದಲ್ಲಿ ಸಿಗಬೇಕಾದಂತಹ ಒಂದು ಲಾಭಗಳು ಅವರಿಗೆ ಸಿಗದೇ ಇರುವಂಥದ್ದಾಗಿರಬಹುದು, ಮತ್ತು ಮಕ್ಕಳ ಮದುವೆ ಅಥವಾ ಚೈಲ್ಡ್ ಮ್ಯಾರೇಜ್, ಅನೇಮಿಯಾ ಯಂಗ್ ವುಮನ್ಗಳಲ್ಲಿ ಅಥವಾ ಬಾಲಕಿಯರಲ್ಲಿ ನಾವು ಕಾಣ್ತಾ ಇರುವಂಥದ್ದು ನೋಡ್ತಾ ಇರೋದ್ರಿಂದ ಈ ಒಂದು ಚೈಲ್ಡ್ ಡೆತ್ ರೇಟ್ಸ್ಗಳಿಗೆ ಕಾರಣವಾಗ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಈ ಪ್ಯಾಸೇಜಲ್ಲಿ ನಾವು ಓದಿದ್ವಿ. ಸೊ ಫ್ಯಾಕ್ಟ್ಸು ಮತ್ತು ಡೇಟಾವನ್ನು ಇಲ್ಲಿ ಕೊಡಲಾಗಿದೆ ಆ್ಯಂಡ್ ರೀಸನ್ಸ್ಗಳನ್ನು ಕೊಡಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇನ್ಫರೆನ್ಸಿಗೆ ಬರೋಣ. ಅದನ್ನು ನೋಡಿದಾಗ ಮೊದಲನೇದು, ಎ ಲಾಟ್ ಆಫ್ ಇಂಡಿಯನ್ಸ್ ಆರ್ ಇಲಿಟ್ರೇಟ್. ಸೊ ಇಲ್ಲಿ ನೋಡಿ, ಆ್ಯಂಡ್ ಹೆನ್ಸ್ ಡು ನಾಟ್ ರೆಕಗ್ನೈಸ್ ದ ವ್ಯಾಲ್ಯೂ ಆಫ್ ಬೇಸಿಕ್ ಹೆಲ್ತ್ ಪ್ರಾಕ್ಟೀಸಸ್. ಇಲ್ಲಿ ನಾವು ಇಲಿಟ್ರಸಿ ಬಗ್ಗೆ ಮೇಲಿನ ಪ್ಯಾಸೇಜಲ್ಲಿ ಮೊದಲನೇದಾಗಿ ಏನೂ ಮಾತಾಡ್ತಾ ಇಲ್ಲ. ಸೊ ಇಟ್ಸ್ ನಾಟ್ ಅಬೌಟ್ ಇಲಿಟ್ರಸಿ ವಾಟ್ ವಿ ಆರ್ ಸ್ಪೀಕಿಂಗ್. ಸೊ ಹಾಗೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿ ಹೋಗುತ್ತೆ. ಎರಡನೇದು, ಇಂಡಿಯಾ ಹ್ಯಾಸ್ ಎ ವೆರಿ ಹ್ಯೂಜ್ ಪಾಪ್ಯುಲೇಷನ್ ಆ್ಯಂಡ್ ದ ಗವರ್ಮೆಂಟ್ ಅಲೋನ್ ಕೆನಾಟ್ ಮ್ಯಾನೇಜ್ ಪಬ್ಲಿಕ್ ಹೆಲ್ತ್ ಸರ್ವೀಸಸ್. ಇದು ಸಹ ಅಸಂಪ್ಷನ್ ಆಗುತ್ತೆ. ಇಲ್ಲಿ ನಾವು ಏನು ಸರ್ಕಾರ ಮಾಡ್ತಿಲ್ಲ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ. ಮಕ್ಕಳ ಸಾವಿಗೆ ಕಾರಣ ಏನಪ್ಪ ಅನ್ನುವಂಥದ್ರ ಬಗ್ಗೆ ಅಷ್ಟೇ ನಾವು ಮಾತಾಡ್ತಾ ಇರುವಂಥದ್ದು. ಮೂರನೇದು, ಯೂನಿವರ್ಸಲೈಸೇಷನ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಮೆಟರ್ನಲ್ ಹೆಲ್ತ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸರ್ವಿಸಸ್ ಕ್ಯಾನ್ ಎಫೆಕ್ಟಿವ್ಲಿ ಅಡ್ರೆಸ್ ದ ಪ್ರಾಬ್ಲಮ್. ಸೊ ನೋಡಿಲ್ಲಿ, ಯೂನಿವರ್ಸಲೈಸೇಷನ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಮೆಟರ್ನಲ್ ಹೆಲ್ತ್, ಚೈಲ್ಡ್ ಹೆಲ್ತ್ ಸರ್ವಿಸಸ್. ಯಾಕಂದರೆ ತಾಯಿಯಂದ್ರಿಗೆ ಸಿಗದೇ ಇರುವಂತಹ
ಹೆಲ್ತಿಗೆ ಸಂಬಂಧಿಸಿದಂತೆ ಅವಕಾಶಗಳು, ಮಕ್ಕಳಿಗೆ ಬೇಕಾದಂತಹ ಇಮ್ಯುನೈಸೇಷನ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಸರಿಯಾಗಿ ಆಗದೇ ಇರೋ ಕಾರಣಕ್ಕೆ ಈ ಒಂದು ಸಮಸ್ಯೆ ಕಾಣ್ತಾ ಇರೋದನ್ನು ನಾವು ಸರಿಪಡಿಸಲು ಇವೆರಡು ಇಂಟಿಗ್ರೇಟ್ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎಸ್, ಇದೊಂದು ಚೂರು ಡೌಟಲ್ಲಿ ಇಟ್ಕೊಳ್ಳೋಣ. ಆಯಿತು. 4ನೇ, ದ ನ್ಯೂಟ್ರಿಷನ್ ಆಫ್ ವುಮನ್ ಇನ್ ಚೈಲ್ಡ್ ಬೀರಿಂಗ್ ಏಜ್ ಡಸ್ ನಾಟ್ ಎಫೆಕ್ಟ್ ಚೈಲ್ಡ್ ಮಾರ್ಟಾಲಿಟಿ. ಸೊ ನ್ಯೂಟ್ರಿಷನ್ ಆಫ್ ವುಮನ್ ತುಂಬ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಪ್ರಾಬ್ಲಮಿಂದನೇ ನಮಗೆ ಅನೇಮಿಯಾ ಆಗ್ತಾ ಇರುವಂತಹ ಸಮಸ್ಯೆಗಳು. ಸೊ ಡಸ್ ನಾಟ್ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲ, ಆಗ್ತಾ ಇದೆ. ಸೊ ಇದು ತಪ್ಪು. ಸೊ ಸರಿಯಾದ ಉತ್ತರ ಸಿ ಮಾತ್ರ. ಸೊ ಮಕ್ಕಳ ಮತ್ತು ತಾಯಿಯಂದಿರ ಸಿಚುವೇಶನ್, ಹೆಲ್ತಿಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಇಂಟಿಗ್ರೇಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇರುವಂಥದ್ದು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ಯಾಸೇಜನ್ನು ಕೊಟ್ಟಿರುವಂತಹ ಸ್ಟೇಟ್ಮೆಂಟಿಗೆ ಸಂಬಂಧಿಸಿದಂತೆ ನೀವು ಆಪ್ಷನ್ಸ್ಗಳನ್ನು ನೋಡುವ ಅವಶ್ಯಕತೆ ಇರುವಂಥದ್ದು. ಅದಕ್ಕೆ ಇದನ್ನು ಹೈಲೈಟ್ ಮಾಡಿ ನಿಮಗೆ ಕೊಟ್ಟಿರುವಂಥದ್ದು. UPSC ಯಾವುದೇ ಒಂದು ಕೆಲಸ ಮಾಡಲಿ ಸುಮ್ಮನೆ ಅಂತೂ ಮಾಡಿರಲ್ಲ. ಎಲ್ಲರೂ ಅನ್ಕೊಂತಿರ್ಬೋದು ಇದು ಇಂಪಾರ್ಟೆಂಟ್ ಪದ, ಇದಷ್ಟೇ ಇಂಪಾರ್ಟೆಂಟ್, ಇದು ಇಲ್ಲಿ ಓದಿ ಇದನ್ನು ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ಮುಗಿಯಲ್ಲ. ಇದನ್ನು ನೀವು ಪ್ರತಿ ಒಂದು ಆಪ್ಷನಿಗೂ ಅಪ್ಲೈ ಮಾಡ್ಕೋತಾ ಹೋದಾಗಲೇ ನಿಮಗೆ ಆ ಆಪ್ಷನ್ ಯಾಕೆ ತಪ್ಪು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು, ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ಯಾವ ಪ್ರಶ್ನೆಗಳು ನಿಮಗೆ ಡೌಟ್ ಬರುತ್ತದೆಯೋ ಬರೀ ಕ್ವೆಶನ್ ನಂಬರನ್ನು ನೀವು ಕಮೆಂಟ್ ಮಾಡಿದಾಗ ನಾನು ಆ ಪ್ರಶ್ನೆನ ಸಪ್ರೇಟಾಗಿ ತೊಗೊಂಡು ಡಿಸ್ಕಸ್ ಮಾಡ್ತೀನಿ. ಸೊ ಇದು ನಿಮಗೆ ಮೊದಲನೇ ಹಂತದಲ್ಲಿ ಕೊಡ್ತಾ ಇರುವಂಥದ್ದು ಒಂದು ಸ್ಯಾಂಪಲ್ ಅನಾಲಿಸಿಸ್, ಬೇರೆ ಬೇರೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರಶ್ನೆಗಳೊಂದಿಗೆ ಬಂದಾಗ ಮಾತ್ರ ನೀವು CSAT-ಅನ್ನು ಏನಾದರೂ ಮಾಸ್ಟರ್ ಮಾಡೋದಕ್ಕೆ ಸಾಧ್ಯ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ಪ್ರಶ್ನೆಗಳು ಇರಲಿ, ಯಾವುದೇ ಸಂಕೋಚವಿಲ್ಲದೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ಆ ಪ್ರಶ್ನೆಗಳನ್ನು ತಗೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇನ್ನೂ ಅರ್ಥಪೂರ್ಣವಾದ ಸೆಷನನ್ನು ಇದನ್ನು ಮುಂಸಾಗಿಸೋಣ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ, ತಮಗೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಒಂದು ಕೊರೋನಾದಿಂದ ತಮ್ಮನ್ನು ತಾವು ಕಾಪಾಡಿಸ್ಕೊಳ್ಳಿ, ಮಾಸ್ಕನ್ನು ಧರಿಸಿ, ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದಲೇ ಹೋಗಿ. ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಅಜ್ಜ ಅಜ್ಜಿ ಮನೆಯಲ್ಲಿದ್ದರೆ ಅವರ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಮನೆಯಲ್ಲೇ ಕೂತು ವಿದ್ಯಾಭ್ಯಾಸನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.